ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ಅಪ್ಪು ಬರ್ತ್ಡೇ ದಿನವೇ ಅನುಶ್ರೀ ಮದುವೆ. ಅಮೃತ ಸ್ನಾನಕ್ಕೆ ಜೊತೆಯಾಗಿ ಹೋದವರೇ ಜೋಡಿನ. ಮಾರ್ಚ್ 17ಕ್ಕೆ ಮದುವೆ ಅಂದ್ರು ಅನು. ಹುಡುಗ ಯಾರು? ಕನ್ನಡದ ಬಹುಬೇಡಿಕೆಯ ಆಂಕರ್ ಅನುಶ್ರೀ. ಇಷ್ಟು ವರ್ಷವಾದ್ರೂ ಮದುವೆಯಾಗಿಲ್ಲ. ಎಲ್ರೂ ಅನು ಸಿಕ್ಕಾಗ ಕೇಳೋ ಒಂದೇ ಒಂದು ಪ್ರಶ್ನೆ, ಅನು ಮದ್ವೆ ಯಾವಾಗ, ಮದ್ವೆ ಊಟ ಯಾವಾಗ ಹಾಕ್ಸೋದು? ಅನುಶ್ರೀ ಹೋದಲ್ಲಿ ಬಂದಲ್ಲಿ ಅವರಿಗೆ ಕೇಳ್ತಾನೆ ಇರ್ತಾರೆ. ಆದ್ರೆ ಅನು ಅದನ್ನ ನಗು ನಗುತ್ತಲೇ ಉತ್ತರ ಕೊಡ್ತಾರೆ, ಆಗೋಣ ಅಂತ. ಆದ್ರೆ ಅನು ಮದುವೆ ವಿಚಾರ ಮತ್ತೆ ಹಾಟ್ ಟಾಪಿಕ್ ಆಗಿದೆ. ಕಾರಣ ಕೇಳಿದ್ರೆ ನಿಮ್ಗೂ ಹಾಗೆ ಅನ್ಸುತ್ತೆ. ಈ ಪ್ರಶ್ನೆಗಳಿಗೆ ಸ್ವತಃ ಅನುಶ್ರೀ ಅವರೇ ಕಳೆದ 2024ರ ವರ್ಷ ಅಂದ್ರೆ ಮುಂದಿನ ವರ್ಷ ಅಂದ್ರೆ 2025ರಲ್ಲಿ ನನ್ನ ಮದುವೆ ಎಂದು ಬಾಯ್ಬಿಟ್ಟಿ ಗಮನ ಸೆಳೆದಿದ್ರು. ಅನುಶ್ರೀ ಸರಿಗಮಪ ವೇದಿಕೆಯಲ್ಲಿ ಕಾಣಿಸಿಕೊಂಡಿರ್ಲಿಲ್ಲ. ಆದ್ರಿಂದ ಮದುವೆಗೆ ಏನಾದ್ರೂ ತಯಾರಿ ಮಾಡ್ಕೊಳ್ತಿರಬಹುದಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇತ್ತು. ಚಿಪ್ಪಿನೊಳಗಡೆ ಮುತ್ತು ಮಲಗಿದೆ, ಮುತ್ತಿನೊಳಗಡೆ ಮತ್ತು ಮಲಗಿದೆ ಮತ್ತು ಈಗ ಹೌದು, ಅನುಶ್ರೀ ಆ ಒಂದು ಫೋಟೋ ಈ ಚರ್ಚೆಗೆ ಕಾರಣವಾಗಿದೆ. ಇತ್ತೀಚೆಗೆ ಅನುಶ್ರೀ ಮತ್ತು ರಾಜ್ ಬಿ ಶೆಟ್ಟಿ ಮಹಾಕುಂಭಮೇಳಕ್ಕೆ ಹೋಗಿದ್ರು. ದೇಶ ವಿದೇಶದಿಂದ ಮೂಲೆ ಮೂಲೆಯ ಜನರು ಅಲ್ಲಿಗೆ ಆಗಮಿಸಿದ್ರು. ಕನ್ನಡಿಗರ ದಂಡೆ ಅಲ್ಲಿ ಸೇರಿತ್ತು. ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ರಾಜ್ ಬಿ ಶೆಟ್ಟಿ ಜೊತೆ ಕಾಣಿಸಿಕೊಂಡಿದ್ದು ಬಹಳ ವಿಶೇಷ. ಈ ಫೋಟೋ ಅಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಲ್ಲದೆ ಅಲ್ಲಿನ ತಮ್ಮ ದೈವಿಕ ಅನುಭವವನ್ನು ಅನು ಹೇಳಿದ್ದಾರೆ. ಪುಣ್ಯ ನದಿಯಲ್ಲಿ ಮುಳುಗಿ ಏಳುವಾಗ ತುಂಬಾ ಭಾವುಕ ಅನುಭವವನ್ನ ನಾನು ಅನುಭವಿಸಿದೆ. ಅಲ್ಲಿನ ದೈವಿಕ ಅನುಭವ ಕುಂಭಮೇಳದಲ್ಲಿ ಭಾಗಿಯಾದವರಿಗೆ ಮಾತ್ರ ಸಿಗುತ್ತೆ. ಒಂದು ಬಿಸಿ ವಸ್ತುವನ್ನ ಮುಟ್ಟಿದ್ರೆ ಹೇಗೆ ತಿಳಿಯುತ್ತದೆಯೋ ಈ ಅನುಭವ ಕೂಡ ಅಂತಹದ್ದೇ ಆಗಿದೆ. ಈ ಅದ್ಭುತ ಅನುಭವವನ್ನ ಸುಧಾರಿಸಿಕೊಳ್ಳಲು ಸ್ವಲ್ಪ ಸಮಯ ಬೇಕೇ ಬೇಕು. ಹರಹರ ಮಹಾದೇವ ಎಂದು ಹೇಳುತ್ತಾ ತೆರಳುವಾಗ ಅಲ್ಲಿನ ದೀಪಾಲಂಕಾರಗಳಲ್ಲಿ ಶಿವನೇ ಆಶೀರ್ವಾದ ಮಾಡುವಂತೆ ಕಾಣುತ್ತದೆ. ನಾನಂತೂ ನೀರಿನಲ್ಲಿ ಮುಳುಗಿದಾಗೆಲ್ಲ ಕಣ್ಣೀರು ಹಾಕಿದ್ದೇನೆಂದು ಅವರು ಹೇಳ್ಕೊಂಡಿದ್ದಾರೆ. ಮಹಾಕುಂಭ ಮೇಳ ನಡೆಯುವುದು 144 ವರ್ಷಕ್ಕೊಮ್ಮೆ ಮಾತ್ರ. ಎಷ್ಟು ಜನರಿಗೆ ಅವಕಾಶ ಸಿಗುತ್ತೆ ಹೇಳಿ? ಇದು ಕಲಿಕಾಲ, ಎಲ್ಲ ಪಾಪ ಮಾಡಿದವರು ಎಂದು ತುಂಬಾ ಜನರು ಹೇಳ್ತಾರೆ. ಆದ್ರೆ ನನಗೆ ಅನಿಸಿದ್ದು ಮಾತ್ರ ಈ ಭಾಗ್ಯ ನಮಗೆ ಸಿಕ್ಕಿದೆ, ನಾವು ಪುಣ್ಯವಂತರು ಎಂದು ಹೇಳ್ಕೊಂಡಿದ್ದಾರೆ. ಅಲ್ಲದೆ ಇಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇದೆ. ಇಂತಹ ವ್ಯವಸ್ಥೆ ಬಗ್ಗೆ ನಮಗೆ ಹೆಮ್ಮೆ ಇದೆ. ಪೊಲೀಸ್ ಸಿಬ್ಬಂದಿ ಸಹ ತುಂಬಾ ಸಹಾಯ ಮಾಡ್ತಾರೆ ಎಂದು ಹೇಳಿದ್ದಾರೆ. ಸಂಗಮದಲ್ಲಿ ಮಿಂದು ಕಣ್ಣುಗಳು ನೆಂದು ಭಗವಂತ ನೀನೇ ನಮ್ಗೆಲ್ಲ ಅಂದು ಇಂದು ಎಂದೆಂದು ಎಂದು ಬಂದು ಕೂತಾಗ ಮನಸ್ಸಿಗೆ ಸಿಕ್ಕ ನೆಮ್ಮದಿ ಸಿಗದು ಎಂದೆಂದು. ಕೋಟಿ ಜನ ಸೇರೋ ಜಾಗ ಸಿಕ್ಕಾಪಟ್ಟೆ ಕಷ್ಟ ಯಾಕೆ ಬೇಕು ನಮ್ಗೆ ಅಂತ ಮನೆಯಲ್ಲಿ ಕೂತಿದ್ರೆ ಈ ದೈವಿಕ ಅನುಭವ ಸಿಗ್ತಿರ್ಲಿಲ್ಲ. ಮೌನಿ ಅಮಾವಾಸ್ಯೆ ಹರಹರ ಮಹಾದೇವ್ ಎಂದು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದು ಭಾರಿ ವೈರಲ್ ಆಗ್ತಾ ಇದೆ. ಮತ್ತೊಂದೆಡೆ ನೆಟ್ಟಿಗರು ಅನುಶ್ರೀ ಅವರು ಹೇಳದಂತೆ ಇದೇ ವರ್ಷ ಮದುವೆಗೆ ಎಲ್ಲಾ ತಯಾರಿಯನ್ನ ಮಾಡಿಕೊಳ್ತಿದ್ದಾರೆ ಅಂತಲೂ ಹೇಳ್ತಿದ್ದಾರೆ. ಒಂದೇ ಒಂದು ದಿನ ಅನುಶ್ರೀ ಸರಿಗಮಪ ಶೋಗೆ ಬರ್ಲಿಲ್ಲ ಅಂದ್ರೆ ಎಷ್ಟೆಲ್ಲಾ ಚರ್ಚೆ ಆಗ್ತಾ ಇದೆ ನೋಡಿ. ಅನುಶ್ರೀ ಮತ್ತು ರಾಜ್ ಬಿ ಶೆಟ್ಟಿ ಇಬ್ರು ಕೂಡ ಒಂದೇ ಕಡೆಯಿಂದ ಬಂದವರು. ಅಷ್ಟೇ ಅಲ್ಲದೆ ಇಬ್ಬರ ನಡುವೆ ಬಾಂಡಿಂಗ್ ಚೆನ್ನಾಗಿಯೇ ಇದೆ. ಉತ್ತಮ ಸ್ನೇಹಿತರು ಕೂಡ ಹೌದು. ಆಗಾಗ ಭೇಟಿ ಮಾಡ್ತಿರ್ತಾರೆ. ಒಂದೇ ಕಡೆ ಬಂದವರು ಅಂದ ಮೇಲೆ ಕ್ಲೋಸ್ನೆಸ್ ಇದ್ದೇ ಇರುತ್ತೆ. ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವುದು ಅನುಶ್ರೀ ಹಾಗೂ ರಾಜ್ ಬಿ ಶೆಟ್ಟಿ ಮದುವೆ ಆಗ್ತಾ ಇದ್ದಾರೆ ಅಂತ. ಅಪ್ಪು ಬರ್ತ್ಡೇ ದಿನವೇ ಈ ಇಬ್ಬರ ಮದುವೆ ಅಂತ. ಬಟ್ ಅಧಿಕೃತವಾಗಿ ಅನುಶ್ರೀ ಈ ಬಗ್ಗೆ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ ಅಷ್ಟೇ. ಅಲ್ಲದೆ ಇವರಿಬ್ರು ಉತ್ತಮ ಫ್ರೆಂಡ್ಸ್ ಕೂಡ ಹೌದು. ಈ ಬಗ್ಗೆ ಸ್ವತಃ ಅನುಶ್ರೀ ಮೌನ ಮುರಿದು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಡಬೇಕಾಗಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಚಿ ನ್ಯೂಸ್.